ಯವ್ವ ಚಾ ಕುಡ್ದೇನ್ ಬೇ? ಹೂನಪ್ಪ ಚಾ ಕುಡ್ದೆ. ಪಾಪ ಒಳಗೇನ ಮಾಡಕತ್ತಾಳಕಿನ ಅಡಿಗೆ. ನಾನು ಹೋಗ್ಬೇಕಂದೆ. ಈ ಹಾಳಾದ ಮೊಣಕಾಲು ನೋವು ಒಂದು ಎದ್ದೇಳಕ್ಕಾಗವಲ್ತಪ್ಪ. ಭಾಳ ನೋವು ಆಗಕತ್ಬಿಟ್ಟೈತಿ. ಅದಕ್ಕೆ ಅದು ಎಂಥದ ನೋವು ಹೊಡ್ಕೊಳ್ಳೋದು ಸ್ಪ್ರೇ ಬರ್ತದಂತಲ್ಲ, ಅದು ಹಿಂಗೆ ಚಿಸ್ ಅಂತ ಹೊಡ್ಕೊಂಡ್ರೆ ನೋವು ಕಡಿಮೆ ಆಕತ್ತಂತಲ್ಲ. ಒಟ್ಟದಂತ ಅಂದ್ಕೊಡೆ ಮಗನ. ಅಂದ್ರೆ ದೊಡ್ಡ ಕಾಲಿಗೆ ಹೊಡ್ಕೊಂಡೆ ಅಂದ್ರೆ ಆರಾಮಾಕತಿ. ಅದಕ್ಕೆ ಓ ಕಾಲಿಂದ ಸ್ಪ್ರೇ ತಂದು ಕೊಡನ್ ಬಿಡ್ಬೇ, ನಿನಗೆಲ್ಲದೈತೇನ? ತರ್ತೇನೆ. ಆಮೇಲೆ ಅದು ಎಂತದ ಐತಪ್ಪ ಡಾಕ್ಟರ್ ಇದು ಏನು ಬಾದು ಏನು ಅಮೃತ ಬಿಂದು. ಅಮೃತ ಬಿಂದು ಅದನ್ನ ತಂದು ಕೊಡ್ತೇನೆ. ದಿನ ಒಂದು ಬೂಚ್ ಕುಡಿಬೇ, ಒಟ್ಟ ಕಾಲು ಬರಲ್ಲ. ಅಮೃತ ಬಿಂದುನಾ? ತಂದ್ಕೊಡು. ನೀನು ಚಾ ಕುಡಿ. ಹೇಳ ಹೋದ್ರೆ ಹೇಳ ತತ್ತಾಳ. ಬ್ಯಾಡ ಬಿಡು ಹೋಲಕ್ಕೆ. ಏನೋ ಕೆಲಸ ಮಾಡತ್ತಿರ್ಬೇಕು, ನಾನು ತೊಗೊಂಬರ್ತೇನೆ. ಬೇಡ ಆಕಿ ಒಳಗೆ ಕೆಲಸ ಮಾಡ್ಕೊಲ್ ಪಾಪಕ್ಕೆ ಯಾಕೆ ತ್ರಾಸ ಕೊಡ್ತಿ? ಮತ್ತೆ ಆಫೀಸಿಗೆ ನನ್ನ ಜೊತೆಗೆ ಬರ್ಬೇಕು. ಒಟ್ಟು ಮಧ್ಯಾಹ್ನದ ಅಡಿಗೆ ನಾಷ್ಟ ಅದು ಮುಗಿಸಿದ್ಲಂದ್ರೆ ಹಾಗಿರಕತಿ. ಅದಕ್ಕೆ ಆಕಿನೇನು ತಡು ಬಿಡ್ಬಿಡ್ಬೇ ಅಂದಂಗವ. ಯಾಕೆ ಥಂಡಿ ಎಷ್ಟೈತಲ್ಲ ಅವೇ ಬೆಳಿಗ್ಗೆದ್ದು. ಹ್ಞೂನ್ಲ ಯಾಕೆ ಒಂಥರ ಭಾಳ ನಾಜೂಕಾಗಿ ಮಾತಾಡಕತ್ತಿಯಪ್ಪ. ನೀ ಹಿಂಗೆ ಮಾತಾಡಂಗಿಲ್ಲ ಬಿಡು. ಏನಿಲ್ಲ ಅಂಥದ್ದೆಲ್ಲ ಏನಿಲ್ಲ. ಅದು ಯವ್ವ ಅದು ಏನಂದ್ರೆ ಹೊಸ ವರ್ಷ ಬಂತು, ಅದಕ್ಕೆ ಹೊಸ ಮನುಷ್ಯ ಆಗುನ ಅಂತ ನಾನು. ಆಗಪ್ಪ ಅದಕ್ಕಿಂತ ಹೆಚ್ಚಿಂದ ಏನೈತಿ? ಹೊಸ ಮನುಷ್ಯ ತಿಳ್ಕೊ, ಶಾಣೆ ಹೌದನ್ನ. ಹೆಂಡತಿ ಮಕ್ಕಳಿನೂ ಇಲ್ಲ ಮುಂದೆ ಹಾಕವು. ಕರ್ಕೊಂಡು ಸಂಸಾರ ಮಾಡು, 4 ಮಂದಿ ಆಗಿರು. ನಿನ್ನ ಮಗ ಹಿಂಗ ಅಂತಂದ್ರೆ ಹೊಗಳಿದ್ರೆ ನನಗೆ ಎಷ್ಟು ಖುಷಿ ಆಕತಿ ಹೇಳ. ಹೌದಿಲ್ಲ? ಹಡದೊಟ್ಟಿ ತಣ್ಣಗಿರ್ತೈತಿ. ಹಂಗಾಗ ಮಗನ. ಅದಕ್ಕೆ ಹಂಗಾಗುನಂತೇಳಿ ಈಗ ನನ್ನ ಪ್ರಯತ್ನ ಅವ್ವ. ಅದು ಒಂಚೂರು ನಿನ್ನ ಬಂಗಾರ ಏನಾರ ಅದಾವ ಅನ್ಬೇ ಅಲ್ಲ ಇರ್ಬೇಕಲ್ಲ. ನನ್ನ ಬಂಗಾರನ ಯಾಕ ನೀ ಇಷ್ಟು ಪಾಲಿಶ್ ಮಾಡಿ ಮಾತಾಡಕತ್ಬಿಟ್ಲೆ ಅನ್ನಿಸ್ತು ಏನೋ ಕೆಚ್ಚ ಹಾಕ್ಯಾ ನೀವು ಅಂತೇಳಿ. ಎದಕ್ಕ ಬೇಡ ನನ್ನ ಬಂಗಾರ ನಿನಗೆ? ನಾನೇನು ಅದನ್ನ ದಾನ ಮಾಡಕ್ ಕೊಟ್ಟೆ, ಮಾರಿ ಮಂಡಕ್ಕಿ ತಿನ್ನಕ್ ಕೊಟ್ಟೆ ಅನ್ಬೇಕು. ನೀನು ಹೇಳೋದು ನೋಡಿದ್ರ ಒಂಚೂರು ಬೇಕಾಗಿತ್ತವ. ಹೇಳು ಏನೇನದಾವು ಅಂತ ಹೆಂಗೆ ಹೇಳಿ? ಬರಾಬರಿ ಎಣಸಾಕಾಗ್ಲಾರ್ದಷ್ಟು ಬಂಗಾರ ಅದಾವು. ಏನೇನದಾವಂತ ಯಾಕೆ ಸಿಗ್ಬೇಕಲ್ಲ. ತಡಿ ಬಾಕ್ಸ್ ತಂದು ಸುರಿತೀನಿ, ಎಣಸುವಂತೆ. ಜೂಜ್ಕೋರ್ ಹಾಟ್ಯಾ ನನ್ನ ನಿನ್ನ ಯೋಗ್ಯತೆಗ ನಮ್ನಿ ಸಾಲ ಮಾಡ್ಕೊಂಡು ಹಡ ತಾಯಿಗೆ ಒಂದು ತುಂಡು ಬಂಗಾರ ಮಾಡ್ಸಕ್ ಕಿಮ್ಮತ್ತಿಲ್ಲ. ಆಲ್ಕಟ್ ಬಾಡೆ ಏನೇನದಾವಂತ ಕೇಳ್ತಾನೆ. ಮತ್ತೆ ಚಪ್ಪಲ್ಲೇ ಹೊಡ್ದನಿ. ಮತ್ತೆ ಸುಮ್ಮನೆ ಇರ್ತಾನೆ ಅಂತ ನಾಟಕ ಮಾಡ್ತೇನೆ. ನನಗೆ ಗೊತ್ತ ಊರ್ ಬಾಡೆ ನೀ ಯಾಕೆ ಹಿಂಗೆ ಬಂದು ನೈಸಾಗಿ ಮಾತಾಡ್ಕೊಂತ ಅಂತೇಳಿ. ಊರ್ ಮುಗಳ ಇವ ಇಷ್ಟು ದಿನ ಅದು ಕಾಲು ಅಂತ ಹೊಯ್ಕೊಳಕತ್ತಿ ನಾನು. ಇವತ್ತಿನವರೆಗೆ ಯಾಕವ ಏನಾತ ಕೇಳೋದಿಲ್ಲ. ನೀನು ಕಿಮ್ಮತ್ತು ಅಮೃತ ಬಿಂದು ತಂದು ಕೊಡ್ತಾನಂತೀವ. ಅಮೃತ ಬಿಂದು ಊರ್ ಹಾಟ್ಯಾ ಹೇಳ. ಊರ್ ಜಿಟ್ಟೆ ಎದ್ದು ಹೋಗು. ಯಾಕೆ ಹಂಗ್ ಬೈತಿ? ಏನದ ಗದ್ಲ? ಈಕೆ ಬೇಕಿ ಬಂದ ಬಿಡ್ತಾಳ. ತಾಯಿ ಮಗ ಒಟ್ಟು ಮಾತಾಡ್ಬಾರ್ದನ. ಹೋಗು ಒಲ್ಮೆಗೆ ಏನ್ ರೇಟಿಯರ್ ಹೋಗು. ಹೌದನ? ಸರಿ ಆಯ್ತು, ಮಾಡ್ತಾನೆ. ನೀನು ಕರಿ ನನ್ನ ಆಮೇಲೆ. ಯವ್ವ ಯಾಕೆ ಹಿಂಗೆ ಒದ್ರಾಡ್ತೀವಿ? ನೀ ಏನು ತಾಯಿ ಶತ್ರುನ? ಮಗ ಕಷ್ಟದಾಗದ ಒಂಚೂರು ಸಹಾಯ ಮಾಡೋದ್ ಕಲಿ. ಅವನ್ ಹಿಂಗ ಮಾಡಕತ್ತ ನಾ ಈಸಾ ತಗೊಂಡ್ ಸತ್ತ ಹೋಗ್ಬಿಡ್ತಾನೆ ನೋಡವ. ನನಗೆ ಜೀವ ಇಟ್ಕೊಂಡಿರೋದಾಗಲ್ಲ. ಮುಚ್ಚಬಾಯ್. ಬಾಯಾಗಾಡಿದ್ ಬೆನ್ನಿಂಗ್ ಮೂಲ ಅಂತೇಳಿ ಹೊಸ ವರ್ಷ ಬೆಳಗ್ಗೆ ಏನ್ ಮಾತಾಡ್ತಿಪ್ಪ ಅಂತ ನಾತಾಗ. ಅಲ್ಲಲ್ಲ ನೀ ಸಾಯಿಲ್ ಅಂತೇಳಿ ನಾ ಬೆಳೆಸಿ ನಾನು ಇಷ್ಟು ವರ್ಷ ಸಾಕಿ ಬೆಳೆಸಿ ನಿನ್ನ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಿ ಅಂತ ನಾನು. ಹಂಗೆಲ್ಲ ಮಾತಾಡ್ಬೇಡ ಮಗನ. ನೀ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಕೈ ಕಳ್ಕೊಳಕ್ ಆಗಂಗಿಲ್ಲ. ಯಾ ತಾಯಿನೋ ಅದನ್ನ ಕಿವಿಯಾರ ಕೇಳಕ್ಕೂ ಇಷ್ಟಪಡೋದಿಲ್ಲ. ನೀ ಭಾಳ ಬದುಕ್ಬೇಕಪ್ಪ, ಇನ್ನೂ ಚಂದ ಇರ್ಬೇಕು ಮಗನ. ಏನು ನಿನ್ನ ಜೀವನ ಬಂಗಾರ ಆಗಿರ್ಬೇಕಪ್ಪ. ನಿನಗೆ ಏನಾರು ಒಳ್ಳೇದಾದ್ರೆ ಮನಸ್ಫೂರ್ತಿ ಖುಷಿ ಪಡೋದಂದ್ರೆ ಈ ತಾಯಿಯ ಮಗನ. ಈ ತಾಯಿನ ನಿನಗೆ ನೀನು ಬದುಕಿದಷ್ಟು ಅಷ್ಟ ಬದುಕಕ್ಕಾಗಲ್ಲ ಅಂತೇಳಿ ದೇವ್ರ ಹೆಂಡತಿನ ಕಳ್ಸಿರೋದು. ಹೆಂಡತಿನೂ 2 ತಾಯಿ ಇದ್ದಂಗೆ. ಆಕಿನೂ ಚಲೋ ನೋಡ್ಕೊ ಮಗನ. ಏನಪ್ಪ ಹಂಗೆ ಮಾಡಬೇಡ ಮಗನ. ಹ್ಞೂ ಆಕಿನ ಚಲೋ ನೋಡ್ಕೋಬೇಕಂತೇಳಿ ಈಗ ನಾನು ನಿನ್ನ ಹತ್ರ ಕೇಳ್ತಿರೋದ. ಅಪ್ಪ ನಿನಗೆ ಬಳಿ ಮಾಡಿಸ್ಕೊಟ್ಟಿದ್ನಲ್ಲ, ಅಪ್ಪ ಬಳಿ ಮಾಡಿಸ್ಕೊಟ್ಟಿದ್ದ. ಆಮೇಲೆ ಪದಕದ ಸರ ಇತ್ತು, ಮತ್ತೇನೇನೋ ಸುಮಾರು ಇತ್ತಲ್ಲವ. ಎಲ್ಲಿ ಓದ್ಬೋವೆಲ್ಲ? ಸುಮಾರು ಏನಪ್ಪ ಎಲ್ಲಿರ್ಬೇಕು ಸುಮಾರು? ನನ್ನ ಕಡೆ ಒಂದು ಅವಲೆಕ್ ಸರ, ಒಂದು ಪದಕದ ಸರ ಇಲ್ಲ. ಅವಾಗ ಮಾರೇ ಆತು. ನಿಮ್ಮ ಅಪ್ಪನಿಗೆ ದವಾಖಾನೆ ತೋರ್ಸಕ್ಕೆ ಅವಾಗ ಮಾರೇನೆ. ಪದಕದ ಸರ ಇಲ್ಲ, ಅದು ಹೋಗೈತಿ. ಅವಲೆಕ್ ಸರ ಐತಿ, 2 ಜೊತೆ ಇದು ಆ ಕಡೆ ಈ ಕಡೆ ಪಾಟ್ಲಿ ಬಿಲ್ವಾರ ಅದಾವ ಅಷ್ಟು. ನಾಳೆ ಸಾಯಿ ಕಾಲಕ್ಕೆ ಸೊಸಿ ಅನ್ನ ಹಾಕ್ಬೇಕಲ್ಲಪ್ಪ. ಹಾಕ್ತಾಳೆ ಬಿಡು ಪಾಪಕ್ಕಿಗೆ. ಅನ್ನೋದೇನೈತಿ ಸಾಯಿ ಕಾಲಕ್ಕೆ ಸೊಸಿ ಕೈಯಾಗ ಕೊಟ್ಟು ಸಾಯನ ಅಂತ ಹಂಗೆ ತೆಗೆದಿಟ್ಟೇನೆ. ನನ್ನಿಂದ ಆಗೋದಿಷ್ಟ ನೋಡುವ ಅಂತೇಳಿ. ಅದು ಪಾಟ್ಲಿ ಬಿಲ್ವಾರ ಒಂದು 6 ತೊಲಿ, ಪದಕದ ಸರ ಇದು ಅವಲೆಕ್ ಸರ ಒಂದು 2.5 ತೊಲಿ ಐತಿ. ಆತಲ್ಲ 8-8.5 ತೊಲಿ. ಈಗಿನ ರೇಟಿಗೆ 8.5 ತೊಲಿ ಅಂದ್ರೆ ಕಡಿಮೆ ಆತನ. ಒಂದು ಹತ್ತತ್ರ ಒಂದು 9 ಲಕ್ಷ ರೂಪಾಯಿ ರೇಟ್ ಆಗ್ಬೋದು. 9 ಲಕ್ಷ ರೂಪಾಯಿ ಮಟ್ಟ ಆಕತ್ತೆ. ಅದನ್ನ ಕೊಟ್ಟು ಸಾಯನ ಅಂತ ಹಂಗೆ ತೆಗೆದಿಟ್ಟೇನೆ. ಯಾಕೆ ಏನಾತ? 9 ಲಕ್ಷ ಅವ ನಿನ್ನ ಸೊಸಿಗೆ ನೀ ಕೊಟ್ಟು ಸಾಯೋವಂತಿ. ಅವಾಗ ನಾ ಬಿಡಿಸ್ಕೊಂಬರ್ತೇನೆ. ಒಂದು ತಿಂಗಳ ಮಟ್ಟಿಗೂ ಅಲ್ಲ, ಒಂದು 15 ದಿನದ ಮಟ್ಟಿಗೆ ಅಷ್ಟೇ. ಒಂಚೂರು ಕೊಡವ ಅವನು. ಇದು ಪದಕ ಅವಲೆಕ್ ಸರ ಬೇಡ, ಬರೀ ಪಾಟ್ಲಿ ಬಿಲ್ವಾರ ಕೊಡು. ಆದಷ್ಟೇ ಕೊಡು 6 ತೊಲಿವು. ಎದಕ್ಕ ಬಾಡ? ಅವೆದಕ್ ಬೇಕು ನಿನಗೆ ಈಗ? ಬಾಯ್ ಮಾಡಬೇಡವ. ಮತ್ತೆ ನಿನ್ನ ಸೊಸಿ ಕಿವಿಗೆ ಬಿದ್ರೆ ಹುಯಿ ಅಂತ ಬರ್ತಾಳೆ ಓಡಿ. ಅದಕ್ಕೆ ಅದು ಏನೂ ಇಲ್ಲ. ಅದು ಮತ್ತೀಗ ಹೊಲ ಹೆಸರಿಗೆ ಮಾಡಿಕೊಡು ಅಂದ್ರೆ ನಾಟಕ ತಕೊಂಡು ಕುಂತಾರಲ್ಲ, 3 ಲಕ್ಷ ರೂಪಾಯಿ ಕೊಟ್ಟರೆ ಮಾಡ್ತೇನೆ ಅಂತೇಳಿ. ಈಗ ಅದನ್ನಾರು ನೋಡ್ಬೇಕಾ? ಹೊಲ ಒಂದು ಹೆಸರಿಗಾದ್ರೆ ಮಾರಿ ಬಡ ನಮ್ಮ ಸಾಲ ಹರ್ಕೋಬೋದು.
ಅದಕ್ಕೆ ಈ ಹೊಸ ವರ್ಷದಾಗ ಒಳಗಡೆ ಕೆಲಸ ಆಗ್ಬಿಡ್ತತೆ. ಆ ಕಾರಣಕ್ಕೆ ಮತ್ತೆ ಇದು ಹೊಲ ಹೆಸರಿಗೆ ಆಗ್ಬೇಕು 3 ಲಕ್ಷ ರೂಪಾಯಿ ಕೊಡೋಣ ಅಂತ. 3 ಲಕ್ಷ ರೂಪಾಯಿ ನನ್ನ ಕಡೆ ಎಲ್ಲ ಐತಿ ಈಗ ಕೊಡಕ್ಕೆ. ಅದ್ರಾಗ ನಮ್ಮ ಮನೆ ಒತ್ತಿ ಹಾಕಿದ್ ಬೇರೆ ಬಿಡಿಸ್ಕೋಬೇಕು. ಎಷ್ಟು ದಿನ ಅಂತಿ ಬಾಡಿಗೆ ಮನ್ಯಾಗಿರೋಣ. ಅದಕ್ಕೆ ಭಾಳ ಸುಮಾರು ಕೆಲಸ ಅದಾವ. ಹೇಳಿ ನೀನೇ ವಿಚಾರ ಮಾಡು. ಅದಕ್ಕೆ ನನಗೆ ಹೇಳೋದಾದ್ರೆ ನಾನು ಅದು ಹೊಲನ ನಮ್ಮ ಹೆಸರಿಗೆ ಮಾಡಿಸ್ಕೊಂಬಿಡೋಣ ಅಂದ್ರೆ 3 ಲಕ್ಷ ರೂಪಾಯಿ ಕೊಡ್ಬೇಕು. ನನ್ನ ಕಡೆ ರೊಕ್ಕಿಲ್ಲ, ಅದಕ್ಕೆ ನಿನ್ನ ಬಂಗಾರ ಕೊಡು. ಒತ್ತಿ ಇಟ್ಟು ಮರಲ್ಲ, ಒತ್ತಿ ಇಡ್ತೇನೆ, ಬರೀ ಒತ್ತಿ ಅಷ್ಟೇ. ಒತ್ತಿ ಇಟ್ಟು ಗ್ಯಾರಂಟಿ, ಒತ್ತಿ ಇಟ್ಟು ಆ 6 ತೊಲಿ ಅಂದ್ರೆ 3 ಲಕ್ಷ ರೂಪಾಯಿ ಬಂದೇ ಬರ್ತೈತಿ, ಕಮ್ಮಿ ಅಂದ್ರೆ ಬರ್ತೈತಿ. 3 ಲಕ್ಷ ರೂಪಾಯಿ ಇಸ್ಕೊಂಡು ಅವ್ರಿಗೆ ಕೊಟ್ಟು ಹೊಲ ಹೆಸರಿಗೆ ಮಾಡಿಕೊಂಡು ಆಮೇಲೆ ಏನು ಮಾಡ್ಬಿಡೋದು, ಹೊಲ ಹೆಸರಿಗೆ ಆದ ತಕ್ಷಣ ಮಾರಿಬಿಡೋದು. ಮಾರಿ ಒಂದು 25-30 ಲಕ್ಷ ರೂಪಾಯಿ ಕಡಿಮೆ ಹೋಗಲ್ಲ. 1 ಎಕರೆ ಹೊಲ ಅದಷ್ಟು ತುಟ್ಟೈತದ, ಹೌದಾ. ಆ ಹೊಲ ಮಾರಿ ಆಮೇಲೆ ಏನು ಮಾಡೋದಂದ್ರೆ ಅದರೊಳಗೆ ನಮ್ದೊಂದು ಮನೆ ಬಿಡಿಸ್ಕೊಳ್ಳೋದು, ಚಲೋ ಮನಿನ ನಮ್ಮ ಮನೆ ಬಿಡಿಸ್ಕೊಳ್ಳೋದು. 1 10 ಲಕ್ಷ ರೂಪಾಯಿ ಕೊಟ್ಟು ಉಳಿದಿದ್ದು ರೊಕ್ಕದಾಗ ನನಗೊಂದು 10 ಲಕ್ಷ ರೂಪಾಯಿ ಸಾಲ ಹಾಕೋತೇನೆ. ಪೂರ್ತಿ ತಲೆ ಬ್ಯಾನಿ ಇಳಿತಿತ್ತು ಕೆಳಗೆ, ಹೌದಾ. 20 ಲಕ್ಷ ರೂಪಾಯಿ ನಮ್ಮ ಸಾಲಲ್ಲೇ ಹೋತು. ಉಳಿದಿದ್ದು ಒಂದು 5 ಲಕ್ಷನೋ 10 ಲಕ್ಷನೋ ಎಷ್ಟು ಉಳಿತೈತೆ ಅಷ್ಟು ಉಳಿದಿದ್ದು ರೊಕ್ಕನ ಅಕೌಂಟ್ನಾಗ ನಿನ್ನ ಹೆಸರಿಗೆ ಒಂದು 5 ಲಕ್ಷ, ನಿನ್ನ ಸೊಸಿ ಹೆಸರಿಗೆ ಒಂದು 5 ಲಕ್ಷ ಇಟ್ಬಿಡ್ತೀನಿ, ಹೌದಿಲ್ಲ, ಡೆಪಾಸಿಟ್. ಆಮೇಲೆ ಅಯ್ಯೋ ಮರ್ತೇ ಬಿಟ್ಟೆ ನೋಡು, ನಿನ್ನ ಹೆಸರಿಗೆ ಇಡಲ್ಲ, ಆ ಬಳಿ ಬಿಡಿಸ್ಕೊಂಬಂದು ಕೊಡ್ತೀನಿ. ನೀ ಏನು ತಲೆ ಕೆಡಿಸ್ಕೊಬೇಡ, ನಿನ್ನ ಬಳಿನೂ ನಿಂಗೆ ಬಂದ್ವು, ಸಾಲನೂ ಹರಿತು, ಹೌದಿಲ್ಲ. ಆಹಾ, ಏನು ಐಡಿಯಾ ತಲೆ ಓಡಿಸಿಲ್ಲ. ಹುಟ್ಟಿದ್ರಿಂತ ಮಗ ಹುಟ್ಟಬೇಕು ನೋಡು ನನಗೆ, ಕರೆನಪ್ಪ. ತಪಸ್ಸು ಮಾಡಿ ಪಡಿಬೇಕು ನೀನಂತ ಬಂಗಾರದಂತ ಮಗನ. ಜೋಕ್ಮಾರ್ ಜೋಳ ಹೊರವ ಅಂದ್ರೆ ನೀನ ಅಲ್ಲನ್ಲ. ಊರನ ಹಾಟ್ಯ ಹೆಂಡತಿ ರೊಕ್ಕದಾಗ ಇಷ್ಟೆಲ್ಲ ಕಾರ್ಬಾರ್ ಮಾಡ್ತೇನೆ ಅಂತೇಳಿ ಹೇಳಕತ್ತೀಯನ. ಮತ್ತು 5 ಲಕ್ಷ ನಾನು ಹಾಕೊಂಡಾಗಂತ 5 ಲಕ್ಷ ಅಕ್ಕಿ ಹಾಕೊಂಡಾಗಂತ ನಾನೇನು ಕಡ್ದು ಕಟ್ಟಿ ಹಾಕಿನಂತ ನನ್ನ ಹಾಕೊಂಡಾಗ ಇಡ್ತಿ, ನೀನೇನು ಅದ್ರೊಳಗೆ ಇದು ಮಾಡಿ ಅಂತೇಳಿ ಅದನ್ನ ಕೇಳ್ತಿ. ನಾಚಿಗೆ ಬರ್ಬೇಕು ನಿನ್ನ ಜನ್ಮಕ್ಕತ್ತಾಗ. ಎಷ್ಟು ಚೀ ಅಂದ್ರೆ ಥೂ ಅಂದ್ರೆ ಬಾ ಅಂದಾರ ಅಂತೀಯಲ್ಲ, ಅಲ್ಲಿ ಕಟ್ಬಾಡೆ ಚೀ ತು ಒಂದು ಸಾಕಾತ ನನಗಂತೂ ಅತ್ತಾಗ. ನಾಚಿಗೆ ಬರ್ಬೇಕು ನಿನಗೆ ಊರು ಬಾಡ್ಯಾಗ. ನಿನಗೆ ನೀನು ಹೇಳ್ತೀರ ಸುಮ್ಮನೆ ಅದಾಳ ಅಂದ್ರೆ ಅರ್ಥ ಮಾಡ್ಕೋ. ಅಕ್ಕಿಗೂ ಬೇಡ, ಕೇಳಕ್ಕೆ ಇಷ್ಟ ಇಲ್ಲಾರ್ದನ ಸುಮ್ಮನೆ ಆಗ್ಯಾಳ. ಅದಕ್ಕೆ ಇದು ಮಾಡ್ತಿ, ದುಡ್ದು ಸಾಲ ಹರಿ ಜೋಕ್ಮಾರ. ಏನು ಕೋಳಿ ಕುಂಟ್ಲೆ, ನಿನಗೆ ಎಷ್ಟಾರ ಹೇಳ್ಬೇಕು ನಿನಗೆ. ಅದನ್ನು ಬಿಟ್ಟಾನ ನನ್ನ ಬಳಿ ಒಯ್ದು ಒತ್ತಿ ಇಡ್ತಾನಂತೀವಿ ಮುಕ್ಕಳೆ. ಇಲ್ಲೋಡ ಅದು 3 ಲಕ್ಷ ರೂಪಾಯಿ ಇಸ್ಕೊಂಡು ಮತ್ತೇನಾರ ಬೇರೆ ನೆವ ತಗೊಂಡು ಕುಂತ್ರು ನೀನೇನು ಕಾಲು ಮ್ಯಾಗ್ ಮಾಡಿ ತೆಂಡು ತಳಗ ಮಾಡಿದ್ರು ಬರೋದಿಲ್ಲ ಅಂತ ತಿಳ್ಕೊಂಬಿಡ. ನೀನು ಹಣೆ ಬರಕ್ಕೆ ಬಿಡಿಸಿ ಕೊಡೋಕ್ಕಾಗೋದಿಲ್ಲ. ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ಕಮ್ಮಿ ಅಂದ್ರೂ ಒಂದು 70-80 ಸಾವಿರ ರೂಪಾಯಿ ಬೇಕು. ಈ ಹೊಸ ವರ್ಷಕ್ಕೆ ಎಲ್ಲಿ ನೋಟ್ ರೇಟ್ ಏರಿಸ್ತಾರ ಗೊತ್ತಿಲ್ಲ, ಈ ಸರ್ಕಾರ ಬಂದತ್ತಾಗ. ಇದು ಎಲ್ಲಿ ಏರಿಸ್ತಾರ ಇನ್ನು ಈ ನೋಟ್, ಅವಾಗ ನೋಡು ಆಮೇಲೆ ಕೈ ನೆಕ್ಕೊಂತ ಕುಂದಿರ್ತಿ ಅಲ್ಲಿ ಕಟ್ಬಾಡೆ. ಯಾ ಬಳಿನೂ ಕೊಡೋದಿಲ್ಲ ನಾನು, ನಾಟಕ ಮಾಡ್ಬೇಡ ನನ್ನ ಅಂತೇಳಿ ಹೋಗ. ಆಯ್ತು ಅತ್ತಿ ಸುಸಿ ಒಂದಾಗಿರಲ್ಲ, ಇಬ್ರು ಸೇರಿ ನಾನು ಕೊಡಲ್ಲ ಹಿಂಗಂತ ಮಾತಾಡ್ತಿರಲ್ಲ ನನಗೆ ನೀವು. ಆಗ್ಲಿ, ನಾನಿರೋವರೆಗೂ ನಿಮಗೆ ಬುದ್ಧಿ ಬರಲ್ಲ. ಏನಾರ ಮಾಡ್ಕೊಂಡು ಸತ್ತರೇನೆ ನಿಮಗೆ ಬುದ್ಧಿ ಬರೋದು, ನನಗೆ ಗೊತ್ತಾತಿಲ್ಲ. ಸುಮತಿ ಇಷ್ಟು ಒದರಾಡಕತ್ತೇವಿ, ಹೊರಗೆ ಬಂದು ಏನಾತಂತ ಕೇಳಕ ಬರಿಲ್ಲಲ್ಲ ನಿನಗೆ. ಈಗ ನೀವೇ ಹೇಳಿದ್ರಲ್ರಿ ತಾಯಿ ಮಗ ನಾವೇನೋ ಮಾತಾಡ್ತೀವಿ, ನೀ ಬರಕ್ ಹೋಗ್ಬೇಡ ಅಂತೇಳಿ. ನಾನು ಒಳಗೆ ಕೆಲಸದವು ಮಾಡಾಕತ್ತೇನೆ. ಈಗೂ ಏನು ಹೇಳ್ತೀರಾ ಒಳಗೋಲೆ? ನಿನಗರ ಐತಿ, ಮೈ ತುಂಬ ಸೊಕ್ಕೈತಿ ನಿನಗೆ. ಹೌದಪ್ಪ, ಏನ್ ರಾಣಿಗತೆ ಕುಂತು ತಿನ್ನಾಕತ್ತೇನಿ. ಕೈಗೊಂದಾಳು ಕಾಲ್ಗೊಂದಾಳು ಹೇಳ್ದಂಗೆ ಕೇಳ್ತಾರ. ಏನ್ ನನ್ನ ಉಂಡು ಕಾಲು ನೆಲಕ್ಕೆ ಇಡಾಕ್ ಬಿಡ್ವಲ್ರು, ಉಂಡು ಕೈ ತೊಳ್ಯಾಕ್ ಬಿಡ್ವಲ್ರು. ಅಷ್ಟು ಆರಾಮದೇನಿ, ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರಿ, ಮತ್ತೆ ಸೊಕ್ಕ ಬರ್ಲಾರ್ದ ಇದ್ದಿತ್ತ ನನಗೆ. ಹೇಳಪ್ಪ. ಸಾಕು ವ್ಯಂಗ್ ಮಾತಾಡಿದ್ದ ಅದನ್ನ ಬಿಡು. ಫಸ್ಟ್ ಇಲ್ಲಿ ಏನನ್ನೋದು ಹೇಳು. ಏನಾಯ್ತು, ಎಲ್ಲಿಗೆ ಬಂತು? ನಿಮ್ಮ ಅಣ್ಣನ 3 ಲಕ್ಷ ರೂಪಾಯಿ ಬೇಕೇ ಬೇಕಾ? ಸರಿ, ನಮ್ಮ ಅವ್ನ ಬಳಿ ತೊಗೊಂಡೊಂಟೇನಿ, ಒತ್ತಿ ಇಡ್ತೇನೆ. ಒತ್ತಿ ಇಟ್ಟು ಏನು ರೊಕ್ಕ ತೊಗೊಂಬರ್ತೇನೆ. ಆ ರೊಕ್ಕ ಒಯ್ದು ನಿಮ್ಮ ಅಣ್ಣನ ಕೈ ಹಾಕೊಟ್ಟು ಹೊಲ ಬರ್ಸ್ಕೊಂಬರ್ಬೇಕು ನೀನು ಅಷ್ಟೇ. ಅತ್ತಿಯರ್ ಬಳಿನ ನಾಚಿಗೆ ಬರಲ್ಲನ್ರಿ. ಹಡತ ಈಗ ಬಂಗಾರ ಮಾಡಿಸ್ಕೊಡ್ಬೇಕು, ಏನ್ ಇದ್ದಿದ್ ಬಂಗಾರ ತಗೊಂಡು ಒತ್ತಿ ಇಡ್ಬೇಕು. ಅದು ಏನಾರ ಆಗ್ಲಿ, ಆಕಿ ನಮ್ಮವ್ವ. ನಾ ಒತ್ತಿ ಇಡ್ತೇನೆ, ಏನ್ ಮಾರೇ ಬಿಡ್ತೇನೆ, ಅದು ನನಗೆ ಬಿಟ್ಟಿದ್ದು. ನಮ್ಮ ಅವ್ಗ ನಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು. ಏನು ಅದಕ್ಕೆ ಮ್ಯಾಗ ಅಧಿಕಾರ ನನಗೈತಿ. ಹಾ ಏನ್ ನಾಚಿಗೆ ಬರ್ಬೇಕು ನಿಮ್ಗೆ. ಇನ್ನೂ ನೀವು ಮಾಡಿಸಿದ್ರೆ ಏನಿತ್ತ? ಆ ಮಾವಾರ್ ಮಾಡ್ಸಿದ ಬಂಗಾರ ಮ್ಯಾಗ ಇಷ್ಟ ಅಧಿಕಾರ ಚಲಾಯಿಸ್ತೀರಿ. ನೀವು ಮಾಡಿಸ್ಕೊಟ್ಟಿದ್ರ ಗತಿ ಏನಿತ್ತ ಬಿಡ. ಮಾಡ್ಸಕ್ ನಿಮ್ ಕೈಲಿ ಆಗುದು ಇಲ್ಲ. ನಾನ್ ನಿಮ್ಮನ್ನ ಮದಿ ಮಾಡ್ಕೊಂಡು ಇಲ್ಲಿ ಬಂದೇನಲ್ಲ, ನನ್ನ ಕರ್ಮ. ಇನ್ನು ಮಾವಾರ್ ಅದನ್ನೆಲ್ಲ ಮಾಡಿಸ್ಕೊಟ್ಟಾರ. ನಿಮ್ ಜಲಮ್ದಾಗ ನೀವು ನನಗೊಂದು ತುಂಡು ಬಂಗಾರ ಮಾಡ್ಸಕ ಕಿಮ್ಮತ್ ಅಂತೂ ಇಲ್ಲ ನಿಮಗೆ. ತಡಿ ಹೊಲ ಮಾರ್ಲಿ, ಏನ ನಿನಗೆ ಎಷ್ಟು ಬೇಕಷ್ಟು ಬಂಗಾರ ಮಾಡಿಸ್ಕೊಡ್ತೇನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ನನ್ನ ಹೊಲ ಮಾರಿ ನನಗೆ ಬಂಗಾರ ಮಾಡಿಸ್ಕೊಡೋ ಅವಶ್ಯಕತೆ ನನಗೇನೈತ್ರಿ? ಮಾಡಿಸ್ಕೊಳ್ಳೋದು ಬೇಕಂದ್ರೆ ಮಾಡಿಸ್ಕೊಂತೇನೆ. ನಮ್ಮ ಅಣ್ಣನ ಹತ್ರ ಕೇಳಿಸ್ಕೊಂತೇನೆ ಬೇಕಂದ್ರೆ. ಅದನ್ನೇ ನೀವು ಹೇಳ್ತೀರಿ ನನಗೆ. ನಾಯಕ್ ನನ್ನ ಹೊಲ ಮಾರಿ ನಾ ಬಂಗಾರ ಮಾಡಿಸ್ಕೊಲಿ ಹೇಳ್ತೇನೆ ಕೇಳ್ರಿ. ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದೀನಿ, ನಿಮ್ಮ ಸಾಲ ನೀವೇ ಹರ್ಕೋಬೇಕು. 3 ಲಕ್ಷ ರೂಪಾಯಿ ಕೊಟ್ಟರು ಅಷ್ಟೇ, ಕೊಡ್ಲಿಲ್ಲ ಅಂದ್ರೂ ಅಷ್ಟೇ. ಹೊಲ ಮಾಡಿಸ್ಕೊಡ್ತೇನೆ, ನನ್ನ ಹೆಸರಿಗೆ ಮಾಡ್ಕೋತೇನೆ. ನಾ ಮಾರುದಿಲ್ಲ. ನಿಮ್ಮನ್ನ ನಂಬ್ಕೊಂಡು ನಾ ಜೀವನ ಮಾಡೋದಿಲ್ಲ ಇನ್ಮೇಲೆ. ನನಗೆ ನಾಳೆ ಮಕ್ಕಳು ಮರಿ ಆದ್ರೆ ನನ್ನ ಮಗನಾರಾಗ್ಲಿ ಮಗಳಾರಾಗ್ಲಿ ಅವ್ರು ಹಡ್ದೇವೆ ಅಂದಮೇಲೆ ಅವ್ರ ಭವಿಷ್ಯ ರೂಪಿಸಕ್ಕೆ ನಮ್ಗೆ ರೊಕ್ಕ ಬೇಕು. ಏನು ಮಕ್ಕಳನ್ನೇ ನಾವು ಆಸ್ತಿ ಮಾಡಿಡ್ಲಿಲ್ಲ ಅಂದ್ರೆ ಮಕ್ಕಳೇ ನಮ್ಗೆ ಆಸ್ತಿನ. ಅವಕ್ಕೊಂದು ಓದು ವಿದ್ಯಾಭ್ಯಾಸ ಕಲಿಸಿ ಅವ್ರು ದುಡ್ಕೊಂಡು ತಿನ್ನಕ್ಕೆ ಅವ್ರ ನೆಲೆ ಅವ್ರ ಕಾಲ ಮ್ಯಾಗ ಅವ್ರು ನಿಲ್ಲುವಂಗಾರ ನಾವು ಮಾಡ್ಬೇಕಲ್ಲ. ನಮ್ಗೆ ಅದಕ್ಕೆ ರೊಕ್ಕ ಬೇಕಲ್ಲ. ಅದಕ್ಕೆ ಅದನ್ನ ಮಾತ್ರ ನಾವು ಮಾರುದಿಲ್ಲ. ಮನಿ ಒತ್ತಿ ಹಾಕಿದ್ದು ಅದು ಹೆಂಗೆ ಬಿಡಿಸ್ಕೊತಿರೋ ನಿಮಗೆ ಬಿಟ್ಟಿದ್ದು. ಏನು ಕಷ್ಟಪಟ್ಟು ದುಡಿಯೋಣ ಇಬ್ರು ಸೇರಿ ಹರಿಯೋಣ. ಈಗ ಅದನ್ನ ಮಾತಾಗೈತಿ. ಯಾವ ಹೊಲನೂ ಕೇಳಂಗಿಲ್ಲ. ಕೇಳಿದ್ರು ಕೊಟ್ಟರು ನಾನು ನನ್ನ ಹೆಸರಿಗೆ ಇಟ್ಕೊಂತೀನಿ. ನೀವು ಅದನ್ನು ಮಾರಂಗಿಲ್ಲ ಅಷ್ಟೇ. ಈಗ ಹೇಳ್ರಿ 3 ಲಕ್ಷ ರೂಪಾಯಿ ಕೊಡೋಣ ಅಂದ್ರೆ ಕೊಟ್ಬಿಡ್ತೇನೆ 3 ಲಕ್ಷ ರೂಪಾಯಿ. ಅದು ಇಟ್ಕೊಂಡು ಕುಂದ್ರಲಿ ಆರಾಮಾಗ ಅವ್ರು. ಹೊಲ ನಾನು ಮಾತ್ರ ಬೇಡ ಅಂತ ಹೇಳಿ ನೋಡು. ಏನ
ಹೊಲ ಬ್ಯಾಡ ಅಂತ ಹೇಳಿಯ ಯಾರನ್ನ ಕೇಳಿ ಬ್ಯಾಡ ಅಂದಿ ನೀನು. ಹೊಳಿ ನೀರು ಕುಡಿಯಕ್ಕೆ ದೊಣ್ಣೆ ನಾಯಕನ ಅಪ್ಪಣೆ ಯಾರ್ದು ಬೇಕಾಗಿತ್ತು ನನಗೆ ಬರ್ಬೇಕಾಗಿದ್ದು ನಾ ಬೇಡ ಅಂದೇನಿ. ಯಾಕಂದ್ರೆ ನಮ್ಮ ಅತ್ತಿಗೆ ಬಾಯಿಗೆ ಬಂದಂಗೆ ಮಾತಾಡಿಲ್ಲ ಅದಕ್ಕೆ. ನಿನ್ ಗಂಡ ತಪ್ಪು ಮಾಡ್ಯಾನ, ನಿನ್ ಗಂಡ ಒಪ್ಕೊಂಡು, ನಿನ್ ಗಂಡ ಅಂತಾವ, ನಿನ್ ಗಂಡ ಇಂತಾವ ಅಂತೇಳಿ ನೀವು ನೋಡಿದ್ರೆ ಏನು ಮಾಡಿಲ್ಲ ತಪ್ಪು. ನಾನು ಯಾಕ್ರಿ ನನ್ನ ಗಂಡನ ಕೆಟ್ಟ ಮಾಡ್ಲಿ? ಅದಕ್ಕೆ ಅವಾಗ ನಿನ್ನ ಹೊಲನ ಬೇಡ ಏನು ಬೇಡ, ದುಡ್ಡು ಸಾಲ ಹರ್ಕೊಳ್ಳೋದು ಗೊತ್ತೈತೆ ನನಗಂದೆ. ನಿನ್ ಗಂಡ ಹೆಂಗಸರು ರೊಕ್ಕದ ಬದುಕವ, ನಿನ್ ಗಂಡ ತೋಡಿದಿನ ತವ್ರ ಮನೆಯಿಂದ ಏನು ಬರ್ತೈತೆ ಅಂತೇಳಿ ಮಸಳಿಗತ್ತೆ ಬಾಯಿ ತಕೊಂಡು ನಿಂತಾನ ನಿನ್ ಗಂಡ, ಗೊತ್ತನ? ನಿನ್ ಗಂಡ ತಾ ದುಡ್ದು ಮಾಡವಲ್ಲ, ಒಂದು 3 ಕಾಸಿನ ಪ್ರಯೋಜನ ಇಲ್ಲ ಅಂತೇಳಿ ಎಲ್ಲ ಮಾತಾಡಿದ್ಲು ನಮ್ಮ ಅತ್ತಿಗೆಮ್ಮ, ಗೊತ್ತನ? ಅದಕ್ಕೆ ನನ್ನ ಗಂಡನ ಬಗ್ಗೆ ಮಾತಾಡ್ಬೇಡ, ಅವ್ನ ಯೋಗ್ಯತೆ ನಿನಗಿಲ್ಲ, ಅವ್ಗೆ ಯಾಕಂತಿ ಅಂತ ಬೇದೆ. ಅವಾಗಂತಾಳ, ಅಯ್ಯ ಹೆಂಗಸೂರ್ ಅಂತೇಳಿ ಕೆಡ್ದಾಗ ನಡ್ಕೊಳವ ನಿನ್ನ ಗಂಡ, ಅವಂದೇನು ಹಿರೇತನ ಹೇಳ್ತಿ ಬಿಡು, ಮುಚ್ಚ ಬಾಯಿ ಅಂತಾಳ. ಅಂದ್ರ ಅನ್ಕೊಂತಿದ್ರು ನೀನ್ ಯಾಕೆ ಸುಮ್ನೆ ಒಪ್ಕೊಳಕ್ ಹೋಗಿ ಅಂತ ನಾನು. ನಾಯಿ ಬಾಯಿ ಕೋಲ್ ಹೆಟ್ಟದ ಹೆಂಗ ತಗ ನೀ ಮಾತಾಡಕ್ ಯಾಕೆ ಹೋದಿ? ಮಾತಾಡಕ್ ಹೋಗಿದ್ದಲ್ರಿ, ಆಕಿ ಬೇಕಂತ ಕೆದನೆ ಎತ್ತಿಗೆಕತ್ತಾಳ. ಅದಕ್ಕೆ ಹೇಳಿ ಬಂದೆ, ನಿಮ್ಮ ಮನಿದು ₹1 ಮುಟ್ಟಲ್ಲ ನಾವು, ಬೇಕಾಗಿಲ್ಲ ದುಡ್ದು ಹೌದು ಅನ್ಸ್ಕೊಂತೇವಿ. ನೀ ನನಗೆ ಹೇಳ್ಬೇಕಾಗಿಲ್ಲ, ನನ್ನ ಗಂಡಗೆ ಏನಾರ ಮಾತಾಡಿದ್ರೆ ನೋಡತ್ಗೆಮ್ಮ ಅಂತ ಹೇಳಿ ಬಂದನಿ. ನನ್ನ ಗಂಡಗೆ ಏನು ಅನ್ನ ಅಧಿಕಾರ ಇಲ್ಲ ನಿನಗೆ. ಹೋಗ, ಯಾರಿಗೆ ಬೇಕಾಗೈತೆ? ನಾ ಇದೆ ನಿನ್ನ ಹೊಲ ಯಾವಾಗ ಬೇಕಾಗಿತ್ತು ಹೋಗಂತಂದೆ. ನನ್ನ ಗಂಡಗೆ ಏನು ಅನ್ನಕೋಬೇಡ, ನೀನು ಅಂತ ಕೆಲಸ ಮಾಡಿಲ್ಲವ. ನಾನು ಅಂತೇಳಿ ಎಲ್ಲ ಹೇಳ್ಯಾನ. ಮನೆಗೆ ಬಂದನ ಬೇಕಂತ ಒಪ್ಕೊಂಡೆ, ಆ ಹೊಲದ ಸಂಬಂಧ ಹೊಲ ಬಂದ್ಮೇಲೆ ತಿರುಗಿ ಬೀಳ್ತೀನಿ ಅಂತೆಲ್ಲ ಹೇಳೇನಿ ಅಂತೆಲ್ಲ ಹೇಳಿದೆ. ಅವಾಗ ನನ್ನ ಮುಂದೆ ಹಿಂಗೆ ಒಪ್ಕೊಂಡು ಅಲ್ಲಿ ಬಂದು ಹಂಗೆ ಹೇಳ್ಯಾನ ನಿನ್ನ ಗಂಡ. ಅಬ್ಬಾ ಅಬ್ಬಾ ಅಬ್ಬಾ, ಎಷ್ಟ್ರ ಮಟ್ಟಿಗೆ ಅದ ನೋಡು, ನಾಯಿ ಇದ್ದಂಗೆ ಅದಾನ ನಿನ್ನ ಗಂಡ, ಭಾಳ ಹೊಳಾಡ್ತಾನ, ಉಸುರುವಳ್ಳಿ ಜಾತಿ ಅವ. ಹಂಗಾರೆ ಏನಿದ್ದಿದ್ದು ಬಾಯಿ ಬಿಡ್ಬೇಕು ನಿನ್ನ ಗಂಡ, ಅಂದ್ರೆ ಕೊಡ್ತೇನೆ ನಾ ಅನ್ನಕತ್ತಾಳಕಿ, ಗೊತ್ತನ? ಅಯ್ಯೋ ದೇವ್ರೆ, ನೀವು ಹೆಣ್ಣು ಮಕ್ಕಳು ಮಾಡೋ ಕಾರ್ಬಾರ ಐತಲ್ಲ ಲೇ. ಆಯ್ತು, ನಾ ಒಪ್ಕೊಂಡೇನ, ಅದನ್ನ ಅಲ್ಲಿ ಯಾಕೆ ಹೇಳಕ್ ಹೋದಿ? ನಾ ಇಲ್ಲಿ ಬಂದು ಮಾತಾಡಿದ್ದೆಲ್ಲ ಥೋ. ಅಯ್ಯೋ ದೇವ್ರೆ, ಹೌದು ನಾ ಮಾಡಿದ್ದ ಕರೆ ಐತೆ ಅಂತ ಹೇಳ್ತೇನೆ ಬಾ. ಹೋಗ್ರಿ, ಹೊಳ್ಳ ಬೆಳ ಸುಳ್ಳು ಯಾಕ್ರಿ ನಿನ್ ತಲೆ ಮ್ಯಾಗ ಹಾಕೋತೀರಿ? ಸುಳ್ಳಲ್ಲಲೇಪ, ನಾ ನಡ್ಕೊಂಡಿದ್ದ ಕರೆ ಐತಿ. ನಂಗೆ ನಿಮ್ಮ ಅತ್ತಿಗೆ ಬಂದು ನೋಡತ್ಲೆ ಇಷ್ಟ ಆಗ್ಬಿಡ್ತು ಭಾಳ. ಆಕಿ ಎಷ್ಟು ಚಂದದಾಳ, ಆಕಿ ಎಷ್ಟು ಸ್ಮಾರ್ಟ್ ಅದಾಳ, ಓದಿಲ್ಲ ಅನ್ನೋದಷ್ಟೇ, ನೋಡಕ್ಕೆ ಯಾಕೆ ಭಾಳ ಇಷ್ಟ ಆಗ್ಬಿಟ್ಲು. ಅದಕ್ಕೆ ಹಂಗೆ ನಡ್ಕೊಂಡೆ, ನೋಡ್ತಿದ್ದಂಗ ಇಷ್ಟ ಆಗ್ಬಿಟ್ಲು. ನಾನಂಗಾರ ಸಟ್ಟಕ್ಕಳನ ಅಂತ ನೋಡಿದೆ, ಗಾಂಚಲಿ ಮಾಡ್ತಾಳ ನನ್ನ ಕಡೆನ, ಅದಕ್ಕೆ ಹಂಗೆ ಮಾತಾಡ್ಬಿಟ್ಟೆ. ಏಯ್ ಊರ್ ಭಾಡೆ, ನಿನಗಂಗಾರ ಅಕ್ಕ ತಂಗಿ ತಾಯಿ ಯಾವುದು ವ್ಯತ್ಯಾಸ ಇಲ್ಲ. ಇವತ್ತು ಅಕ್ಕಿ ಮ್ಯಾಗ ಕಣ್ಣು ಹಾಕಿದವ, ನಾಳೆ ನಿನಗೊಂದು ಹೆಣ್ಣು ಹುಟ್ಟಿದ್ರೆ ಕಷ್ಟ ಐತಪ್ಪ. ಅವ್ವ ನನ್ನ ಮಗಳದ, ಏನ್ ಮಾತಾಡ್ತೀಯವ ನೀನು? ಥೂ, ನಿನ್ನ ಜನ್ಮಕ್ಕಿಷ್ಟ ಮಗಳಂತೀಯ? ಅಕ್ಕಿ ಏನಾಗ್ಬೇಕಂಗಾರ ನಿನಗ? ತಂಗಿ ಸಮಾನ ಅಂತ ಅಕ್ಕಿ ಮ್ಯಾಗ ಅದಕ್ಕೆ ಹೇಂತಿದ್ದ. ಥೂ, ನಿನ್ನ ಜನ್ಮಕ್ಕಿಷ್ಟ ಬೆಂಕಿ ಹಾಕ. ನೀನು ಮಗಳ, ಆಕಿನೂ ನಿನ್ನ ಮಗಳ ಸಮಾನನೇ. ಏನಪ್ಪ ಅಂತ ನಾನು, ನೀನು ಹಿಂಗೆ ನಡ್ಕೊಂತಿ ಅಂತ ನಾ ಅನ್ಕೊಂಡಿದ್ದಿಲ್ಲ. ಇಂಥ ಮಗ ನಾನು ಹೊಟ್ಟೆ ಕೊಡ್ತಾನಂದ್ರೆ ಯಾವತ್ತೋ ಈ ಕೂಸು ಹುಟ್ಲಾರ್ದಂಗೆ ಏನಾರ ಮಾಡ್ಕೊಂಡ್ಬಿಡ್ತಿದ್ದೆ. ಮಕ್ಕಳಿಲ್ದಾರೆ ಪುಣ್ಯಾತ್ಮರು. ನಿನ್ನಂಥ ಮಕ್ಕಳು ಹುಟ್ಟಿ ಈ ರೀತಿ ಅಲ ಅನ್ಸೋದಕ್ಕಿಂತ ಮಕ್ಕಳಿಲ್ದಾರೆ ಪುಣ್ಯಾತ್ಮರು. ನಾಚಿಗೆ ಬರ್ಬೇಕು ಊರ್ ಭಾಡೆ ನಿನಗೆ. ಹೇಂತಿ ಕೂಡ ಸೇರ್ಕೊಂಡು ಹಿಂಗೆ ಮಾಡ್ತೀಯಲ್ಲ ಊರ್ ಭಾಡೆ ನೀನು. ಆ ಹೇಂತಿಗೆ ಗೋಳ ಬರ್ಸ್ಕೊಂಡು ತಿಂತೀವಿ ಒಂದು ಅಳತಿ, ನೆಮ್ಮದಿ ಇಲ್ದಂಗೆ ಮಾಡಕತ್ತಿ ಆಕಿಗೆ. ನಾನು ನಿನಗೇನು ಹೇಳೋಣ ನನಗೆ ಅರ್ಥ ಆಗೋಲ್ತು. ಥೂ, ನಿನ್ನ ಜನ್ಮ ಗಂಡ್ಸಂತ ಸಾಕಿದ್ನಿ, ಏನು ನಿನ್ನ ಹೆಂಗ್ಸಂತ ಸಾಕೇನ ನನಗೆ ಅರ್ಥ ಆಗೋಲ್ತು. ನಿನ್ನಿಂದ ಇದೆಲ್ಲ ಹೊರಗೆ ಬಿದ್ದಿದ್ದೀಗ. ಹೊರಗೆ ಬಿದ್ದಿದ್ದು ಇವತ್ತಲ್ಲ, ಮೊನ್ನೆ ಗೊತ್ತಾಗಿತ್ತು. ನಾನೇ ಏನು ಕೇಳಲಿಲ್ಲ ನಿಮ್ಮ ಹತ್ರ, ಏನು ಹಿಂಗೆ ಮಾಡಿದ್ರನ ಅಂತೇಳಿ. ಯಾಕಂದ್ರೆ ಹಾಡಿದ್ದಾಡೆ ಕಿಸ್ಬೈದಾಸ ಅಂತೇಳಿ ನಾ ಕೇಳೋದು, ನೀವು ಉಲ್ಟಾ ಅದನ್ನೇ ಮಾತಾಡೋದು, ಇಲ್ಲ ಅಂತ ವಾದಿಸೋದು, ಇದು ಬೇಡ, ನಿಮ್ಮ ಬಾಯಿಂದಾನೆ ಬರಲಿ ಅಂತೇಳಿ ನಾ ಮಾತಾಡಕ್ಕೆ ಹೋಗಿದ್ದಿಲ್ಲ. ಸಿಗ್ತಾ ಉತ್ತರ, ನಾಚಿಕೆ ಬರ್ಬೇಕು ನಿಮ್ಗಂತೇಳಿ. ಎಂಥ ಹೀನ ಈ ಸ್ಥಿತಿಗೆ ಇಳಿದಿರಿ ಅಂದರೆ ನಿಜವಾಗ್ಲೂ ಭಾಳ ಬೇಜಾರಾಕೈತಪ್ಪ. ಎಂಥ ಒಂದು ಮದುವೆ ಮಾಡ್ಕೊಂಬಿಟ್ಟೆ ನಾನು, ಹೋಗಿ ನಿಮ್ಮನ್ನು ಮದುವೆ ಮಾಡ್ಕೊಂಬಿಟ್ನಲ್ಲ ನಾನು. ನನ್ನ ಕಣ್ಣೀರು ನನ್ನ ಕಪಾಳಕ್ಕೆ ಬರಕತ್ತವ. ನನಗೆ ಅದೇ ಒಂದೇ ಪಶ್ಚಾತ್ತಾಪ. ನಾನು ನನ್ನ ಗಂಡ ಹೆಂಗೆಂಗೋ ಇರ್ಬೇಕು ಅನ್ಕೊಂಡಿದ್ದೆ. ನೀವು ಹಂಗಿರೋದು ಹೋಗಲಿ, ನೀವು ಅದಕ್ಕೆ ಲಾಯಕ್ಕೇ ಇಲ್ಲ ನೀವು. ಅಯ್ಯೋ ದೇವ್ರಿ, ಇದೇನಿದು ಎಲ್ಲ ಉಲ್ಟಾ ಆಯ್ತು, ವಾಪಸ್ ನಾನೇ ಹೊಡ್ಸ್ಕೊಳ್ಳೋ ಬಾಳೆ ಆತಲ್ಲ. ಈಗಿನ ಸಂಬಂಧನ ಮಾಡೋದು ಹೆಂಗೆ ಏನೊಂದು ತಿಳಿವಲ್ತು. ಸಾಯಕ್ಕೆ ನನಗಂತೂ ಧೈರ್ಯನೇ ಇಲ್ಲ ಬಿಡು. ಎಲ್ಲಿ ಸಾಯದ ಹುಟ್ಟಿ ಬರೋಕೇನು ಹುಲ್ ಜಲ್ಮನ, ಏನಪ್ಪ ಮಾಡೋದು? ಇನ್ನೂ ಎಷ್ಟು ಸಾಲ ಐತೆ ನನ್ನ ತಲೆ ಮ್ಯಾಗ, ಹೆಂಗೆ ಸಾಲ ಹರ್ಕೊಳ್ಳೋದು?